ಫೇಮು ಆವಾಗಲೇ ಹೇಳಿದ್ರು ಈಗೀಗ ಬರ್ತಿದೆ ಅಂತ. ಈ 10ನೇ ಎಲೆಯಲ್ಲಿ ನೇಮು ಫೇಮ್ಗಳಲ್ಲಿ ಆವಾಗ ಡಾರ್ಕ್ ಮಾರ್ಕ್ಗಳು ಬರ್ತಕ್ಕಂಥದ್ದು ಇದೆಯಾ ಇಲ್ವಾ? ಇನ್ನು ಇದು ಲಾಭಸ್ಥಾನದಾಗತ್ತೆ. ಇದು ಲಾಭ, ನೀವು ಏನು ಕೆಲಸ ಮಾಡ್ತೀರಾ, ನೀವೇನೇ ಮಾಡ್ತೀರಾ ಅಂತ ಬಂದಾಗ ಇದು ಲಾಭಸ್ಥಾನ ಆಗುತ್ತೆ. ಸೊ ಇದು ಲಾಭಸ್ಥಾನ ಚೆನ್ನಾಗಿದೆ, ಎಲೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ಅದು ನಿಮಗೆ ಲಾಭ ತಂದು ಕೊಡುತ್ತೆ ಅಷ್ಟೇ. ಬೇರೆ ಥರದ ಯಾವುದೇ ಥರದ ಸಮಸ್ಯೆಯನ್ನು ಹೂಡೋದಿಲ್ಲ. ನಮ್ಮ ವಿಚಾರದಲ್ಲಿ ನಿಮ್ಮ ವಿಚಾರದಲ್ಲಿ ನಿಮಗೆ ಲಾಭ ಇದೆ, ಲಾಭ ಇಲ್ಲಿವರೆಗೂ ಕಂಡಿಲ್ಲ. ಆ ಥರ ಅಂತಲ್ಲ. ಈಗ ಲಾಭ ಅಂತ ಬಂದಾಗ ನೀವು ವ್ಯವಹಾರಕ್ಕೂ ಆಗಿಲ್ಲ, ಕುಟುಂಬದಿಂದ ತಗೊಳ್ಬೇಕು. ಲಾಭಕ್ಕೆ ಅಂತ ಬಂದಾಗ ಇದರಿಂದ ಆಗ್ತೀವಿ. ಈಗ ಇದು ಬರುತ್ತೆ, ಇದು ಕೋರಲ್ ಕುಟುಂಬ ಅಂತ ತಗೊತಾರೆ. ಯಾಕೆಂತಂದರೆ ಇದು ಬರೋದೇ ಕುಟುಂಬದಲ್ಲಿ. 12ನೇ ಮನೆ ವ್ಯಯಭಾವ ಆಗುತ್ತೆ, ಅದು ವ್ಯಯದಲ್ಲೇ ಇದೆ ಅದು. ಯಾಕೆಂತಂದರೆ 12 ಎಲೆ ನಮಗೆ ಬೇಕಾಗಿರೋದು ನಮ್ಮ ರಾಶಿಚಕ್ರ. ಏನು ನಾವು ಇವೆಲ್ಲ ಬರ್ಕೊಂಡಿದ್ದೀವಲ್ಲ, ಇದು 12 ರಾಶಿಚಕ್ರ. ಈ ರಾಶಿಚಕ್ರಗಳಲ್ಲೇ ನಮ್ಮ ಜೀವನ, ನಮ್ಮ ದಶಾಭುಕ್ತಿಗಳು ಇವೆಲ್ಲ ಅದು ನಾವು ನೋಡಬೇಕಾಗತ್ತೆ. ಇವತ್ತಿನ ಗೋಚಾರಗಳು, ಈಗ ನೀವು ಒಂದು ಪ್ರಶ್ನೆಶಾಸ್ತ್ರ ಹಾಕಿಸ್ತಿದ್ದೀವಿ ಅಂತಂದಾಗ ಅದು ಗೋಚಾರ ಹೇಗಿರುತ್ತೆ ಅನ್ನೋದಕ್ಕೋಸ್ಕರವಾಗಿ ಇವೆಲ್ಲ ಅದುವೇ ಮಾಡ್ತಕ್ಕಂಥದ್ದು. ಅರ್ಥ ಆದರೆ ಇಲ್ಲಿ ಇದು ನೋಡ್ಬೋದು, ಇದರಲ್ಲಿ ಯಾವುದೇ ಥರದ ಫಲ ಬರಲ್ಲ. ಫಲ ಬರಬೇಕು ಅಂತಂದಾಗ ಇದರಲ್ಲಿ ದೈವಸ್ಥಾನದ ಎಲೆಗಳಂತಲೇ ಬರುತ್ತೆ ನೋಡಿ. ನೀವು ತಂದಿರೋದಲ್ಲೆಲ್ಲ ಜಾಸ್ತಿ ಇದೆ ಎಣ್ಣೆಲೆನೇ ಇದೆ, ಗಂಡೆಲೆಗಳೇ ಇಲ್ಲ ಇದರಲ್ಲಿ. ಜಾಸ್ತಿ ಗಂಡೆಲೆನೇ ಇಲ್ಲ, ಎಲ್ಲ ಜಾಸ್ತಿ ಎಣ್ಣೆಲೆ ಇದೆ ಅಂತಂದರೆ ಎಲ್ಲದರಲ್ಲೂ ನೀವು ವೀಕು ಅಂತಲೇ ಅರ್ಥ ಅದು ವಿಳ್ಯದೆಲೆ ಶಾಸ್ತ್ರದಲ್ಲಿ. ಅರ್ಥ ಇದ್ರೆ